ಸಚಿವ ರಾಜಣ್ಣ ಸದನದಲ್ಲಿ ಹನಿ ಟ್ರ್ಯಾಪ್ ಆರೋಪವನ್ನು ಏನೋ ಮಾಡಿಬಿಟ್ರು. ಎಲ್ಲರೂ ಅನ್ಕೊಂಬಿಟ್ರು, ಓ ರಾಜಣ್ಣ ಅವರು ದೊಡ್ಡ ಇದಕ್ಕೆ ಕೈ ಹಾಕ್ಬಿಟ್ಟಿದ್ದಾರೆ, ಈಗ ತಪ್ಪಿತಸ್ಥರೆಲ್ಲ ಹೊರಗೆ ಬಂದ್ಬಿಡ್ತಾರೆ ಅಂತ. ಬಟ್ ಅದು ಅವ್ರಿಗೆ ಉಲ್ಟಾ ಆಯಿತು. ಈಗಂತೂ ರಾಜಣ್ಣ ಅವ್ರಿಗೆ ಟ್ರಬಲ್ ಮೇಲೆ ಟ್ರಬಲ್ ಶುರುವಾಗಿದೆ. ರಾಜಣ್ಣ ತಲೆ ಮೇಲೆ ಹೈಕಮಾಂಡ್ ತೂಗುಗತ್ತಿ, ಪವರ್ ಶೇರಿಂಗ್ ಪಕ್ಷದ ಶಿಸ್ತು ಉಲ್ಲಂಘನೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ದರು ರಾಜಣ್ಣ. ಸಾಕಷ್ಟು ಹೇಳಿಕೆ ಎಲ್ಲ ಕೊಟ್ಟಿದ್ರಲ್ಲಪ್ಪ, ಅದೆಲ್ಲ ಈಗ ದೂರು ನೀಡದ ರಾಜಣ್ಣ ಅವರ ತಲೆದಂಡವಾಗುತ್ತಾ. ಸದ್ಯದಲ್ಲೇ ಏನೋ ಸಂಪುಟ ಪುನರ್ರಚನೆ ಅಂತಾರೆ, ಸಂಪುಟ ವಿಸ್ತರಣೆ ಅಂತಾರೆ, ಇವ್ರನ್ನ ಕೈ ಬಿಡ್ತಾರೆ ಅಂತ ಗೊತ್ತಿಲ್ಲ. ರಾಜಣ್ಣ ಅವ್ರ ಮೇಲೆ ಹೈಕಮಾಂಡ್ ಅಂತೂ ಈಗ ತುಂಬ ಕೋಪ ಮಾಡ್ಕೊಂಡಿದೆ. ಯಾಕೆ? ತನಗಾದ ನೋವನ್ನು, ಅನ್ಯಾಯವನ್ನು ಸದನದಲ್ಲಿ ರಾಜಣ್ಣ ಹೇಳ್ಕೋಬಾರ್ದ? ಆ ಹಕ್ಕಿಲ್ವ ಅವ್ರಿಗೆ? ಎಲ್ಲವೂ ಇದೆ. ಬಟ್ ಅವ್ರು ಆರೋಪ ಮಾಡಿದ್ದು ಅವ್ರ ಪಕ್ಷದವ್ರ ಮೇಲೆ ಅಂತ ಅವ್ರಿಗೆ ಅನ್ಸಿರೋದು ಹೈಕಮಾಂಡ್ಗೆ. ಹಾಗಾಗಿ ಕೋಪ. ಯಾವುದು ಸರಿ ಯಾವಾಗ ಅಂತೇಳಿ ನನಗೆ ಅನ್ಸುತ್ತೆ ಆ ಥರ ಇಟ್ಕೊಳ್ಳೋದಂತೆ. ಅದರಿಂದ ಇರ್ಬೋದು, ಪಾರ್ಟಿ ಶಿಸ್ತು ಇವೆಲ್ಲ ಇರಬೇಕು, ಇರಬಾರ್ದು ಅಂತ ನಾನು ಹೇಳೋದಿಲ್ಲ. ಕೆಲವು ಸರಿ ಪಾರ್ಟಿನಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಳದೇ ಇದ್ರೆ ನಾವು ಅದನ್ನು ಓಲೈಸ್ಕೊಂಡು ಹೋಗ್ಬಿಟ್ಟು ನಾವು ತಪ್ಪಿತಸ್ಥರೇ ಆಗ್ಬಿಡ್ತೀವಿ. ಸರಿಯಾದ ತೀರ್ಮಾನ ಇದ್ದಾಗ ನಾವು ಅದಕ್ಕೆ ಭಾಗಿಯಾಗ್ತಕ್ಕಂಥದ್ದು ಮಾಡೋಣ. ತಪ್ಪು ತೀರ್ಮಾನ ಮಾಡಿದಾಗ ನಾವು ಅದನ್ನು ತಪ್ಪು ತೀರ್ಮಾನನೇ ನಾವು ಮಾಡ್ಕೊಂಡು ಹೋದ್ರೆ ತಪ್ಪು ಮಾಡೋರ್ಗೂ ತಪ್ಪು ಮಾಡದೇ ಇರೋ ನಮ್ಮಂಥವ್ರಿಗೂ ಕೂಡ ವ್ಯತ್ಯಾಸನೇ ಇರುತ್ತೆ. ಆದ್ರಿಂದ ಕೆಲವೊಮ್ಮೆ ಅಥವಾ ನಾನು ರಾಜಕಾರಣದಲ್ಲಿ ಬಹಳಷ್ಟು ತಪ್ಪುಗಳನ್ನು ನಾವು ಮಾಡಿದ್ದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ಬಹಳಷ್ಟು ಸಂದರ್ಭಗಳಲ್ಲಿ ಪ್ರಾಮಾಣಿಕವಾಗಿ ನ್ಯಾಯ ಕೇಳಕ್ಕೆ ಹೋದವರೇ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದನ್ನು ನಾವು ನೋಡಿದ್ದೀವಿ. ಈಗ ರಾಜಣ್ಣನವ್ರ ಕೇಸ್ನಲ್ಲೂ ಹೀಗೇನಾ, ಅಥವಾ ಇದೆಲ್ಲವೂ ರಾಜಣ್ಣನವರ ಸ್ವಯಂಕೃತ ಅಪರಾಧನ ಅಂತ? ಅರವಿಂದ್, ರಾಜಣ್ಣ ಅವರು ಪ್ರಾಮಾಣಿಕವಾಗಿ ನ್ಯಾಯ ಕೇಳೋದಾದರೆ ದೂರು ಕೊಟ್ಟಿರೋರು ಇಷ್ಟೊತ್ತಿಗೆ, ನನಗೆ ಇಂಥ ಸಮಸ್ಯೆ ಆಗಿದೆ, ನಾನು ಅದಕ್ಕೆ ಈ ಕಾರಣಕ್ಕೆ ದೂರು ಕೊಡ್ತಾ ಇದ್ದೀನಿ ಅಂತ. ಇದುವರೆಗೂ ಕೂಡ ಹೈಕಮಾಂಡ್ ಸೂಚನೆಯ ಹೊರತಾಗಿಯೂ ಕೂಡ ಅವರು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ಕೇವಲ ಗೃಹ ಸಚಿವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಮತ್ತು ಆ ಮನವಿಯಿಂದ ಏನು ಪ್ರಯೋಜನ ಆಗಲ್ಲ. ಯಾಕಂದರೆ ಅಧಿಕೃತವಾಗಿ ಅವರು ದೂರನ್ನು ಕೊಡಬೇಕು. ರಾಜಣ್ಣಗೆ ಸಮಸ್ಯೆಗೆ ಸಿಲುಕಿರುವಂಥದ್ದು, ಅವರು ಸದನದ ಒಳಗೆ ಮಾತಾಡಿದ್ರು. ಸದನದ ಒಳಗೆ ಮಾತಾಡುವ ಮೂಲಕವಾಗಿ ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಮುಜುಗರ ಉಂಟು ಮಾಡಿದ್ರು. ಒಂದು ಸರ್ಕಾರದ ಭಾಗವಾಗಿರುವ ಸಚಿವರಿಗೆ ಈ ರೀತಿಯೆಲ್ಲ ಆಗುತ್ತೆ ಅಂದರೆ ಸರ್ಕಾರಕ್ಕೆ ಇನ್ಯಾವ ಇಮೇಜ್ ಬರೋಕ್ಕೆ ಸಾಧ್ಯ? ಅಥವಾ ಅವರು ಪರೋಕ್ಷವಾಗಿ ಮಾಡುವ ಆರೋಪ ಪಕ್ಷದ ನಾಯಕರ ಮೇಲೆ ಅನ್ನೋದಾದರೂ ಕೂಡ ಅದಕ್ಕಿರುವ ಸಾಕ್ಷಿಯನ್ನಾದರೂ ಕೊಡಬೇಕಿತ್ತು ಅವರು, ಅದು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ದೂರು ಕೊಡಿ ಎನ್ನುವಂಥ ಸೂಚನೆಯ ಹೊರತಾಗಿಯೂ ಇನ್ನೂ ದೂರು ಕೊಟ್ಟಿಲ್ಲ ಅನ್ನುವಂಥದ್ದು ರಾಜಣ್ಣ ಅವರಿಗೆ ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ಡುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥ. ಯಾಕಂದರೆ ಮೊದಲಿನಿಂದಲೂ ಕೂಡ ಪಕ್ಷದ ಮಟ್ಟದಲ್ಲಿ, ವಿಶೇಷವಾಗಿ ಹೈಕಮಾಂಡ್ ಮಟ್ಟದಲ್ಲಿ ರಾಜಣ್ಣ ಅವರು ಸಾಕಷ್ಟು ವಿರೋಧಾಭಾಸಗಳನ್ನು ಎದುರಿಸ್ಕೊಂಡು ಬಂದಿದ್ದರು. ಅದು ಪವರ್ ಶೇರಿಂಗ್ ವಿಚಾರದಲ್ಲಿ ಅವರು ಪದೇ ಪದೇ ಆಡಿರುವಂಥ ಮಾತು ಕೂಡ ಹೌದು. ಎಷ್ಟೇ ಎಚ್ಚರಿಕೆ ಕೊಟ್ಟು ಮಾತಾಡಿ ಕಡೆಗೆ ಅವರಿಗೆ ಒಂದು ಶೋಕಾಸ್ ನೋಟಿಸ್ ಜಾರಿ ಹಂತಕ್ಕೆ ಬಂದ ನಂತರ ಮೌನವಾಗಿದ್ದರು. ಅಷ್ಟೊತ್ತಿಗೆ ಹನಿ ಟ್ರ್ಯಾಪ್ ಪ್ರಕರಣ ಗುಸುಗುಸು ಸ್ಟಾರ್ಟ್ ಆಗಿತ್ತು. ನಂತರ ಅವರು ಈಗ ಅಧಿಕೃತವಾಗಿ ಅಧಿವೇಶನದಲ್ಲಿ ಮಾತನಾಡುವಂಥದ್ದು, ಸದನದಲ್ಲಿ ಮಾತನಾಡುವಂಥ ಎಲ್ಲ ಬೆಳವಣಿಗೆ ಆಗಿದೆ. ಆದರೆ ಇಲ್ಲೂ ಕೂಡ ಅವರು ಒಂದು ರೀತಿಯಲ್ಲಿ ಹಿಟ್ ಆ್ಯಂಡ್ ರನ್ ಅಂತ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಮತ್ತೆ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರದ ವಿಚಾರ ಅನ್ನೋ ಕಾರಣಕ್ಕಾಗಿ ಒಂದು ರೀತಿಯ ಅಸಮಾಧಾನದ ತೂಗುಕತ್ತಿಗೆ ರಾಜಣ್ಣ ಮೇಲೆ ತೂಗ್ತಾ ಇದೆ ಹೈಕಮಾಂಡ್ದು. ಅದು ಯಾವ ರೀತಿ ಪರಿಣಾಮ ಬೇಕಾದರೂ ಆಗ್ಬಹುದು ಅನ್ನುವಂಥ ಚರ್ಚೆ ಕಾಂಗ್ರೆಸ್ ಪಾಳೆಯಲ್ಲೂ ಕೂಡ ನಡೀತಾ ಇದೆ. ಅರವಿಂದ್, ರೈಟ್. ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.